ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಏಕಾದಶಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಬಾರಿ ಬಂದಿರುವಂಥ ಏಕಾದಶಿ ಸಫಲ ಏಕಾದಶಿ ಆಗಿರುತ್ತದೆ. ತುಂಬ ವಿಶೇಷ ಏನಕ್ಕಪ್ಪ ಅಂತಂದರೆ, ಇದು ಮಾರ್ಗಶಿರ ಋತುವಿನಲ್ಲಿ ಬರುವಂಥ ಅತ್ಯಂತ ಪುಣ್ಯಕರವಾದ ಏಕಾದಶಿ ಆಗಿರುತ್ತದೆ. ಇವತ್ತಿನ ದಿವಸ ಕೃಷ್ಣ ಮತ್ತು ವಿಷ್ಣುವನ್ನು ಪೂಜೆ ಮಾಡಿದರೆ ಪುಣ್ಯ ಸಾಧನೆ ಜೊತೆಲಿ ಕರ್ಮಶುದ್ಧಿ, ಇಚ್ಛಾಪೂರ್ತಿ ಕೂಡ ಆಗ್ತಾ ಹೋಗುತ್ತದೆ. ತುಂಬಾ ಒಂದು ಒಳ್ಳೆಯ ಫಲಿತಾಂಶ ಸಿಗುವಂಥದ್ದು ಏಕಾದಶಿ ಆಗಿರುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಉಪವಾಸವಿದ್ದು ಇದನ್ನು ಆಚರಣೆ ಮಾಡಬೇಕಾಗುತ್ತದೆ. ಈ ಸಫಲ ಏಕಾದಶಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ, ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ಪ್ರಾರಂಭವಾಗುವಂಥದ್ದು 14ನೇ ತಾರೀಕು ಭಾನುವಾರ ಸಾಯಂಕಾಲ 6:50 ಪ್ರಾರಂಭವಾಗಿರುವಂಥದ್ದು. 15ನೇ ತಾರೀಕು ಸೋಮವಾರ ರಾತ್ರಿ 9:21 ನಮಗೆ ಏಕಾದಶಿಯು ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 15ನೇ ತಾರೀಕು ಸೋಮವಾರವೇ ಆಗಿರುತ್ತದೆ. ಆಗಿದ್ದಾಗ ನಾವು ಯಾವಾಗ ಉಪವಾಸ ಪ್ರಾರಂಭ ಮಾಡಬೇಕು ಅಂದರೆ, 14ನೇ ತಾರೀಕು ನಾವು ಸಂಜೆಯಿಂದನೇ ಉಪವಾಸ ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ಅವಲಕ್ಕಿ, ಉಪ್ಪಿಟ್ಟು ಈ ರೀತಿಯಾಗಿ ತೆಗೆದುಕೋಬೋದು. ಸೋಮವಾರ ಏಕಾದಶಿ ದಿವಸ ಮಾತ್ರ ನೀರಾಹಾರ ಅಂತಂದರೆ ನೀರನ್ನು ಸಹ ಕುಡಿಯೋದೇ ಈ ಏಕಾದಶಿನ ಆಚರಣೆ ಮಾಡಬೇಕು. ಅದೇ ವಿಶೇಷವಾದದ್ದು. ಆದರೆ ಎಲ್ಲರಿಗೂ ಕೂಡ ಅದು ಅಸಾಧ್ಯವಾದ ಮಾತು. ಆಗಿದ್ದಾಗ ನೀವೇನು ಮಾಡ್ಬೋದು ಅಂತಂದರೆ, ಸ್ವಲ್ಪ ಹಾಲು, ಹಣ್ಣು, ಲಿಕ್ವಿಡ್, ಅಲ್ಲಿ ಜ್ಯೂಸು ಈ ಥರನೆಲ್ಲ ನೀವು ತೆಗೆದುಕೊಂಡು ಅವತ್ತಿನ ದಿವಸ ಉಪವಾಸವಿದ್ದು ನೀವು ಏಕಾದಶಿ ಆಚರಣೆ ಮಾಡ್ಬೋದು. ಬೆಳಗ್ಗೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಇವತ್ತಿನ ದಿವಸ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇನೆ, ಇದೇ ಒಂದು ಕಾರಣಕ್ಕೋಸ್ಕರ ನಾನು ಏಕಾದಶಿ ಆಚರಣೆ ಮಾಡ್ತಾ ಇದ್ದೇನೆ, ಯಾವುದು ವಿಘ್ನಗಳು ಬರಬಾರ್ದು, ನನ್ನ ಕೋರಿಕೆ ಈಡೇರಬೇಕು ಅಂತ ನೀವು ಕೇಳಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆಯಿಂದನೇ ಉಪವಾಸ, ಅಂದರೆ ರಾತ್ರಿಯಿಂದ ಪ್ರಾರಂಭ ಮಾಡಿರ್ತೀರಿ, ಆದರೆ ಕೆಲವೊಬ್ಬರು ಏಕಾದಶಿ ದಿವಸದಿಂದ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿರುವಂಥದ್ದು ಯಾವಾಗ ಉಪವಾಸ ಬಿಡಬೇಕಪ್ಪ ಅಂತಂದರೆ, ಅಂದರೆ ಅದಕ್ಕೆ ಪಾರಣ ಅಂತಾರೆ. ಅದು ಯಾವಾಗ ಬಿಡುವಂಥದ್ದು ಅಂತಂದರೆ, ಡಿಸೆಂಬರ್ 16ನೇ ತಾರೀಕು ಬೆಳಿಗ್ಗೆ 6:34 8:51 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ಮನೆಯಲ್ಲಿ ನೀವು ಸರಳವಾಗಿ ಪೂಜೆ ಮಾಡಿಕೊಂಡು, ಹಾಗೆ ಒಂದು ಪ್ರಸಾದ ಅಂತ ಹೇಳಿ ಇಟ್ಟು ನೀವು ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದಾಗುತ್ತದೆ. ನೋಡಿ, ಇದರಲ್ಲಿ ಬಹುಮುಖ್ಯವಾದದ್ದು ಉಪವಾಸ ಜೊತೆಯಲ್ಲಿ ವಿಷ್ಣು ಪಾರಾಯಣ, ಇದು ನಮಗೆ ಬಹುಮುಖ್ಯವಾಗಿರುತ್ತದೆ. ನೀವು ಆ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಉಪವಾಸವನ್ನು ಬಿಡ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಹ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ, ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ನೀವು ಆ ಉಪವಾಸವನ್ನು ಬಿಡಬಹುದು. ಈ ರೀತಿಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡ್ಕೋಬೋದು. ಹಾಗೆಯೇ ಅವತ್ತಿನ ದಿವಸ ನೀವು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡೋದ್ರ ಜೊತೆಯಲ್ಲಿ ವಿಶೇಷವಾಗಿ ನೀವು ತುಳಸಿ ಗಿಡಕ್ಕೆ ನೀವು ಹೊಸದಾಗಿ ಗಿಡ ಹಾಕುವುದಾದರೆ ಹಾಕಬಹುದು. ತುಳಸಿ ಗಿಡಕ್ಕೆ ನೀವು ನೀರನ್ನು ಹಾಕಿ ಒಂದು ಮಾಲೆಯನ್ನು ಹಾಕಿ ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಡುವುದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಈ ಸಫಲ ಏಕಾದಶಿ ಮಹತ್ವ ಏನಪ್ಪ ಅಂದರೆ, ಸಫಲ ಅಂತ ಅಂದರೆ ಸಾಧನೆ, ಅಂದರೆ ಯಶಸ್ಸು. ಅವತ್ತಿನ ದಿವಸ ಯಾರೆಲ್ಲ ಉಪವಾಸವಿದ್ದು ಈ ಒಂದು ಏಕಾದಶಿನ ಆಚರಣೆ ಮಾಡ್ತಾರೋ ಅವರಿಗೆ ಪಾಪಕ್ಷಯ ಅಂದರೆ ಏನೋ ಗೊತ್ತಿಲ್ಲದ ತಪ್ಪುಗಳನ್ನ ಮಾಡ್ತಾನೆ ಇರ್ತವೆ, ಎಲ್ಲವೂ ಕೂಡ ನಮಗೆ ನಿವಾರಣೆ ಆಗ್ತಾ ಹೋಗುತ್ತದೆ. ಕರ್ಮಶುದ್ಧಿ, ಮನಸ್ಸಿಗೆ ಶಾಂತಿ ಸಿಗುವಂಥದ್ದು, ಆಮೇಲೆ ಉದ್ಯೋಗ, ವಿದ್ಯೆ, ವ್ಯಾಪಾರ, ಆಮೇಲೆ ಪರೀಕ್ಷೆಗಳಲ್ಲಿ ತುಂಬ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇರ್ತಾರೆ, ಅವರಿಗೆ ಒಂದು ಯಶಸ್ಸನ್ನು ಸಿಗುವಂಥದ್ದು, ಇವೆಲ್ಲವೂ ಕೂಡ ವಿಶೇಷವಾಗಿ ನಾವು ಏಕಾದಶಿ ದಿವಸ ಒಂದು ಸಂಕಲ್ಪ ಮಾಡಿಕೊಂಡು ಆಚರಣೆ ಮಾಡಿದರೆ ಖಂಡಿತ ಅದಕ್ಕೆ ನಮಗೆ ಫಲ ಸಿಗ್ತಾ ಹೋಗುತ್ತದೆ. ನೀವು ಏಕಾದಶಿ ದಿವಸ ಉಪವಾಸ ಪ್ರಾರಂಭ ಮಾಡಿರುವಂಥದ್ದು ದ್ವಾದಶಿ ದಿವಸವೇ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಆಗ 16ನೇ ತಾರೀಕು ಮಂಗಳವಾರದ ದಿವಸ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಪ್ರತಿ ವರ್ಷವೂ ಪ್ರತಿ ತಿಂಗಳು ಕೂಡ ತಿಂಗಳಿಗೆ 2 ಬಾರಿ ಬರೋದ್ರಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರ್ತೀರಿ. ನಾನು ತುಂಬ ಸರಳವಾಗಿ ನಿಮಗೆ ಆ ಒಂದು ಏಕಾದಶಿ ಆಚರಣೆ ಜೊತೆಲಿ ಪಾರಣ ಸಮಯ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಇದರ ಒಂದು ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.